ಒಂದು ಕಾಡಿನ ಮಧ್ಯದಲ್ಲಿ ದೊಡ್ಡ ಶ್ಮಶಾನವಿತ್ತು. ರಾತ್ರಿ ಸಮಯ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳ ಕೊಂಬೆಗಳು ಹಾಯ್ದು ಭಯಾನಕ ಶಬ್ದ ಮಾಡುತ್ತಿದ್ದವು. ಆ ಸಮಯದಲ್ಲಿ ಧೈರ್ಯಶಾಲಿ ರಾಜ ಕಿಂಗ್ ವಿಕ್ರಮಾದಿತ್ಯ ಒಂದು ವಚನಕ್ಕಾಗಿ ಆ ಶ್ಮಶಾನಕ್ಕೆ ಬಂದಿದ್ದ. ಅವನ ಕೆಲಸ ಏನು ಗೊತ್ತಾ? ಒಂದು ಮರಕ್ಕೆ ತಲೆಕೆಳಗಾಗಿ ನೇತಾಡುತ್ತಿದ್ದ ಪ್ರೇತ ವೇತಾಲ ಅದನ್ನು ಹಿಡಿದುಕೊಂಡು ಬರಬೇಕು. ವಿಕ್ರಮನು ಧೈರ್ಯವಾಗಿ ಮರಕ್ಕೆ ಹತ್ತಿ ಬೇತಾಳನನ್ನು ಕೆಳಗೆ ಇಳಿಸಿ ತನ್ನ ಭುಜದ ಮೇಲೆ ಹಾಕಿಕೊಂಡು ನಡೆಯಲು ಶುರು ಮಾಡಿದ. ಅಷ್ಟರಲ್ಲಿ ಬೇತಾಳನು ನಕ್ಕು ಹೇಳಿತು, ರಾಜ, ದಾರಿಯಲ್ಲಿ ನಿನಗೆ ಒಂದು ಕಥೆ ಹೇಳ್ತೀನಿ, ಕೇಳ್ತೀಯಾ? ವಿಕ್ರಮನು ಮೌನವಾಗಿಯೇ ನಡೆದು ಹೋದ. ಕಥೆ ಶುರು. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಸುಂದರ ಮಗಳು ಇತ್ತು. ಆ ರಾಜಕುಮಾರಿಯನ್ನು 3 ಯುವಕರು ಪ್ರೀತಿಸುತ್ತಿದ್ದರು. ಒಬ್ಬನು ಜ್ಞಾನಿ, ಅವನು ಭವಿಷ್ಯ ತಿಳಿಯಬಲ್ಲವನು. 2 ಇನ್ನೊಬ್ಬನು ಯೋಧ, ಧೈರ್ಯಶಾಲಿ, ಶೂರ. 3 ಮತ್ತೊಬ್ಬನು ತಂತ್ರಜ್ಞ, ಅದ್ಭುತ ಸಾಧನಗಳನ್ನು ಮಾಡಬಲ್ಲವನು. ಒಂದು ದಿನ ಆ ರಾಜಕುಮಾರಿ ಕಾಣೆಯಾಗಿ ಬಿಟ್ಟಳು. ರಾಜನು ತುಂಬಾ ದುಃಖಪಟ್ಟ. ಆಗ ಆ 3 ಯುವಕರು ಮುಂದೆ ಬಂದರು. ಜ್ಞಾನಿ ಹೇಳಿದ, ನಾನು ಅವಳು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯುತ್ತೇನೆ. ಅವನು ತನ್ನ ಜ್ಞಾನದಿಂದ ನೋಡಿದಾಗ ಅವಳು ಒಂದು ರಾಕ್ಷಸನ ಕೈಯಲ್ಲಿ ಸಿಕ್ಕಿಕೊಂಡಿದ್ದಳು. ತಂತ್ರಜ್ಞ ಹೇಳಿದ, ನಾನು ಒಂದು ವೇಗದ ಯಂತ್ರ, ಹಾರುವ ರಥ ತಯಾರಿಸುತ್ತೇನೆ. ಅವನು ಒಂದು ಅದ್ಭುತ ವಾಹನ ಮಾಡಿದ್ದ. ಯೋಧ ಹೇಳಿದ, ನಾನು ಹೋಗಿ ಆ ರಾಕ್ಷಸನನ್ನು ಕೊಂದು ಅವಳನ್ನು ಉಳಿಸುತ್ತೇನೆ. 3 ಜನರು ಒಟ್ಟಿಗೆ ಹೋಗಿದರು. ಕೊನೆಯಲ್ಲಿ ಯೋಧ ರಾಕ್ಷಸನನ್ನು ಸೋಲಿಸಿ ರಾಜಕುಮಾರಿಯನ್ನು ಉಳಿಸಿದ. ಪ್ರಶ್ನೆ: ಇಲ್ಲಿಗೆ ಕಥೆ ಮುಗಿಯಿತು. ಬೇತಾಳನು ರಾಜನನ್ನು ಕೇಳಿತು, ಈ 3ರಲ್ಲಿ ಯಾರು ರಾಜಕುಮಾರಿಯನ್ನು ಮದುವೆಯಾಗಬೇಕು? ಸ್ಥಳವನ್ನು ಕಂಡುಹಿಡಿದವನ, ವಾಹನ ಮಾಡಿದವನ, ಅಥವಾ ರಾಕ್ಷಸನನ್ನು ಕೊಂದ ಯೋಧನ? ವಿಕ್ರಮನ ಉತ್ತರ: ರಾಜ ವಿಕ್ರಮನು ಹೇಳಿದ, ಯೋಧನೇ ಮದುವೆಯಾಗಬೇಕು. ಯಾಕೆಂದರೆ ಅವನೇ ತನ್ನ ಪ್ರಾಣದ ಹಂಗಿಲ್ಲದೆ ಹೋಗಿ ಅವಳನ್ನು ಉಳಿಸಿದ್ದಾನೆ. ಬೇರೆಯವರು ಸಹಾಯ ಮಾಡಿದರು, ಆದರೆ ಜೀವ ಹಂಗಿಗೆ ಹೋಗಿ ಕೆಲಸ ಮಾಡಿದವನು ಯೋಧ. ಅಷ್ಟೇ ಹೇಳುತ್ತಿದ್ದಂತೆ ಬೇತಾಳನು ಜೋರಾಗಿ ನಕ್ಕು, ನೀನು ಮಾತಾಡಿದೆ, ಆದ್ದರಿಂದ ನಾನು ಮತ್ತೆ ಮರಕ್ಕೆ ಹಿಂತಿರುಗುತ್ತೇನೆ ಅಂತ ಹೇಳಿ ಮತ್ತೆ ಹಾರಿ ಹೋಗಿತು. ಮಾರಲ್: ಸಹಾಯ ಮಾಡುವವರು ಎಲ್ಲರೂ ಮುಖ್ಯ, ಆದರೆ ತ್ಯಾಗ ಮತ್ತು ಧೈರ್ಯ ತೋರಿಸುವವನೇ ಹೆಚ್ಚು ಅರ್ಹ. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.